ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸ್ನೇಹಿತರೆ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋ ಅಂದರೆ ನಮಗೆಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಬಿಕಾಸ್ ನಿಮ್ಮ ಒಂದು ರಕ್ತ ಏನಿದೆ, ನಿಮ್ಮ ಬ್ಲಡ್, ಅದು ನಿಮ್ಮ ದೇಹದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಅಲ್ವಾ. ಹಾಗಿದ್ರೆ ಈ ಒಂದು ಬ್ಲಡ್ನ ಹೇಗೆ ನೀವು ನ್ಯಾಚುರಲ್ ಆಗಿ ಶುದ್ಧೀಕರಿಸಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ. ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ತಪ್ಪದೆ ಮಿಸ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲ್ನ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಯಾರು ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಸಪೋರ್ಟ್, ಲೈಕ್, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ಸ್ ಅ ಲಾಟ್ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ನಮ್ಮ ರಕ್ತವನ್ನು, ನಮ್ಮ ದೇಹದಲ್ಲಿರುವ ರಕ್ತವನ್ನು ನಾವು ಹೇಗೆ ನ್ಯಾಚುರಲ್ ಆಗಿ ಶುದ್ಧವಾಗಿರ್ಬೋದು, ಅದಕ್ಕೆ ಬೇಕಾಗಿರುವ ಆಹಾರಗಳೇನು ಅಂತ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸುಮ್ಮನೆ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಒಂದು ಡಯಟ್ ಹೇಗಿದೆ ಅಥವಾ ನಿಮ್ಮ ಒಂದು ಡೈಲಿ ಆಹಾರ ಹೇಗಿದೆ ಹಾಗಿರುತ್ತೆ ನಿಮ್ಮ ಆರೋಗ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಿದ್ರೆ ನಿಮ್ಮ ಒಂದು ಡಯಟ್ ಯಥೇಚ್ಛವಾಗಿ ನೀವು ಆಯಿಲಿ ಫುಡ್, ಯಥೇಚ್ಛವಾಗಿ ನೀವು ಹೊರಗಿನ ಒಂದು ಫುಡ್ನ ಸೇವಿಸ್ತಾರೆ, ಮನೆಯಲ್ಲೇ ಮಾಡಿದಂತಹ ನಿಮ್ಮ ಕಣ್ಣ ಮುಂದೆ ನೀವೇ ಮಾಡಿದಂಥ, ನಿಮ್ಮ ಕೈಗಳಿಂದ ನೀವೇ ಮಾಡಿದಂಥ ಆಹಾರವನ್ನು ಸೇವಿಸಿ ಅಂತ ನಾನೊಂದು ಟಿಪ್ಪನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ. ಬಿಕಾಸ್ ಹೊರಗಿನವರು ಜಸ್ಟ್ ಫಾರ್ ಅ ಸೆಲ್ಲಿಂಗ್ ಪರ್ಪಸ್ ಮಾಡ್ತಾರೆ. ಅಂದರೆ ಅವರ ಆ ಒಂದು ಆಹಾರವನ್ನು ಜಸ್ಟ್ ಒಂದು ಸೇಲ್ ಮಾಡಬೇಕು ಅಂತ, ಇನ್ನೊಬ್ಬರಿಗೆ ಅದನ್ನು ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಮಾತ್ರ ಮಾಡ್ತಾರೆ. ಅಥವಾ ಅದರಲ್ಲಿ ಅವರಿಗೆ ಒಂದು ಪ್ರಾಫಿಟನ್ನು ಗಳಿಸಬೇಕು ಅನ್ನೋ ಒಂದು ಲಾಭವನ್ನು, ಯಥೇಚ್ಛವಾಗಿ ಲಾಭವನ್ನು ಗಳಿಸಬೇಕು ಅಂತ ಮಾತ್ರನೇ ಆ ಒಂದು ಆಹಾರವನ್ನು ಅವರು ಸೇಲ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಅದು ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಆಗಿರಲಿ ಹೇಳ್ತಾರೆ, ಇದು ನಮ್ಮ ಹೈಜೀನ್ ಫುಡ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಯಾರೂ ಕೂಡ ಹೈಜೀನ್ ಯಾವತ್ತೂ ಮೇಂಟೈನ್ ಮಾಡೋಕ್ಕಾಗಲ್ಲ, ಒಮ್ಮೊಮ್ಮೆ ಮೇಂಟೈನ್ ಮಾಡ್ಕೋಬೋದು. ಈಗ ಶಾಪ್ ಓಪನಿಂಗ್ ಆಗಿದೆ ಅಂತ ಇಟ್ಕೊಳ್ಳಿ, ಜಸ್ಟ್ ಓಪನ್ ಆಗಿದೆ ಅಂತ ಇಟ್ಕೊಂಡ್ರೆ ಆ ಒಂದು ಡೇ, 2 ಡೇ, 1 ಮಂತ್ ಕೂಡ ಅವರಿಗೆ ಆ ಒಂದು ಹೈಜೀನ್ನ ಕಾಪಾಡ್ಕೋಬೋದು. ಬಟ್ ಲೈಫ್ ಲಾಂಗ್ ಆ ಒಂದು ಹೋಟೆಲ್ ಇದೆ ಅಥವಾ ಆ ಒಂದು ಹೋಟೆಲ್ನ ಅವ್ರು ಲೈಫ್ ಲಾಂಗ್ ಇಟ್ಕೋಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಹಾಗೆ ಹೈಜೀನ್ನ ಮೇಂಟೈನ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಿರುವಾಗ ನಿಮ್ಮ ಒಂದು ಮನೆಯಲ್ಲಿ ನೀವು ಹೈಜೀನ್ ಮಾಡಿಕೊಂಡು ನಿಮ್ಮ ಒಂದು ಮನೆಯಲ್ಲಿರುವ ಸದಸ್ಯರಿಗೆ ನೀವು ಬಡಿಸುವಾಗ ನೀವೇ ಮಾಡಿದ ಆಹಾರವನ್ನು ನಿಮ್ಮ ಕೈಗಳಿಂದ ಬಡಿಸುವಾಗ ಅದರಲ್ಲಿ ನಿಮಗೆ ಒಂದು ಸಂತೃಪ್ತಿ ಇದೆ. ಬಿಕಾಸ್ ಅದರಲ್ಲಿ ನಾನು ಯಾವುದೇ ಥರದ ಫುಡ್ ಕಲರ್ಸ್ ಆಗಿರ್ಬೋದು ಅಥವಾ ಫುಡ್ಡಲ್ಲಿರುವ ಯಾವುದೇ ಹೋಟೆಲ್ಗಳಲ್ಲಿ ಏನು ಬಳಸ್ತಾರೆ, ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿ ಏನು ಬಳಸ್ತಾರೆ, ಅದನ್ನ ಯಾವುದನ್ನೂ ನಾನು ಯೂಸ್ ಮಾಡಿಲ್ಲ ಅಂತ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮ್ಮಲ್ಲಿ ಇರುತ್ತಲ್ಲವ ವೀಕ್ಷಕರೇ. ಹಾಗೆಯೇ ನೀವು ಯಥೇಚ್ಛವಾಗಿ ಮನೆಯಲ್ಲಿರುವ ಆಹಾರವನ್ನು ಸೇವಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ನಿಮಗೆ ಪುನಃ ಹೇಳ್ತಾ ಇದ್ದೇನೆ, ನಿಮಗೆ ಇಷ್ಟವಾಗಿರುವುದನ್ನೆಲ್ಲ ತಿನ್ನಿ, ಆದರೆ ಇಷ್ಟವಿರುವಷ್ಟು ತಿನ್ನಬೇಡಿ. ನಿಮ್ಮ ಡಯಟ್ ಹೇಗಿರುತ್ತೆ ಅಂದರೆ ಒಂದು ಮುಷ್ಟಿಯಷ್ಟು ಅನ್ನ ಯಾವತ್ತು ತಿನ್ನಿ, ಆದರೆ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಒಂದು ಮುಷ್ಟಿಯಷ್ಟು ಅನ್ನವನ್ನು ಯಾವತ್ತು ಊಟ ಮಾಡಿ. ನಿಮ್ಗೆ ಇಷ್ಟ ಇರುವ ರೈಸೇ ನೀವು ತಿನ್ನಿ, ಯಾವುದೇ ರೈಸ್ ಆಗಿರಲಿ, ನಿಮಗೆ ಇಷ್ಟ ಇರುವ ರೈಸನ್ನು ಒಂದು ಮುಷ್ಟಿಯಷ್ಟು ತಿನ್ನಿ. ಹಾಗೆ ಇನ್ನೇನಿದೆ, ತುಂಬ ವೆಜಿಟೇಬಲ್ಸ್ ಹಾಗೆ ಫ್ರೂಟ್ಸ್ನ ನಿಮ್ಮ ಒಂದು ವೆಜಿಟೇಬಲ್ ಒಂದು ಡೈಟ್ಸ್ ಅಲ್ಲಿ ವೆಜಿಟೇಬಲ್ ಅಂದರೆ ಗ್ರೀನ್ ಲೀವ್ಸ್ ಆಗಿರ್ಬೋದು, ಗ್ರೀನ್ ಆಗಿರುವ ವೆಜಿಟೇಬಲ್ನ ತುಂಬ ಅಂದರೆ ಹಚ್ಚ ಹಸಿರುವಾಗಿರುವ ಒಂದು ವೆಜಿಟೇಬಲ್ಸ್ನ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಪಾಲಕ್ ಅಂತೂ ತುಂಬಾ ಇಂಪಾರ್ಟೆಂಟ್. ಪಾಲಕನ್ನು ಹೇಗೆ ಬೇಕಾದರೂ ಸೇವಿಸ್ಕೊಳ್ಳಿ. ನಿಮಗೆ ಬೆಳಿಗ್ಗೆನೇ ಅದನ್ನು ಜ್ಯೂಸ್ ಮಾಡಿ ಕುಡಿಬೋದು. ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೇನೆ. ಒಂದು ಜ್ಯೂಸ್, ಒಳ್ಳೆ ಒಂದು ಹೆಲ್ದಿ ಜ್ಯೂಸ್ ಅಂತಲೇ ಹೇಳ್ಬೋದು. ಡೈಲಿ ಕುಡಿದು ನೋಡಿ, ನಿಮ್ಮ ಆರೋಗ್ಯದಲ್ಲಿ ಒಂದು ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ. ಹಾಗಿದ್ರೆ ಆ ಒಂದು ಡೈಲಿ ನಿಮ್ಮ ಡೇನೇ ಸ್ಟಾರ್ಟ್ ಮಾಡೋದಾಗಲಿ ಅದೊಂದು ಹೆಲ್ದಿ ಆಗಿರಲಿ. ಈಗಿನ ಕಾಲದಲ್ಲಿ ನಮಗೆ ಎಲ್ಲವೂ ಇದೆ, ಆದರೆ ಒಂದು ಹೆಲ್ತ್ ಇಲ್ಲ ಅಂತಲೇ ನಾನು ಹೇಳ್ಬೋದು. ಎಲ್ಲವೂ ನಿಮ್ಮ ಕಣ್ಣ ಮುಂದೆ ಇದೆ, ಹಣವಿದೆ, ಬೇಕಾದಷ್ಟು ಹಣವಿದೆ, ಮನೆ ಇದೆ, ಮಠ ಇದೆ, ಹಾಗೆ ಚಿನ್ನ ಇದೆ, ಹಾಗೆ ತುಂಬ ಆಸ್ತಿ ಪಾಸ್ತಿ ಎಲ್ಲವೂ ಇದೆ. ಆದರೆ ನಿಮಗೆ ಹೆಲ್ತನ್ನು ಯಾವ ರೀತಿಯಿಂದಲೂ ಬೈ ಮಾಡೋಕ್ಕೆ ಆಗೋದಿಲ್ಲ. ಬೈ ಮಾಡೋಕ್ಕೆ ಯಾವುದನ್ನು ಆಗುತ್ತೆ, ಆದರೆ ಹೆಲ್ತನ್ನು, ಆರೋಗ್ಯವನ್ನು ನಿಮಗೆ ಹಣದಿಂದಾಗಲಿ ನಿಮಗೆ ಯಾವುದಿಂದ್ರ ಆಗಲಿ ಒಂದು ಹೆಲ್ತನ್ನು ನಿಮಗೆ ಬೈ ಮಾಡೋಕ್ಕೆ ಆಗೋದಿಲ್ಲ. ಹಾಗಿದ್ದಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಡಯಟ್ ಪ್ಲ್ಯಾನನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಇರೋದನ್ನೆಲ್ಲ ತಿನ್ನೋದಿಲ್ಲ ತಿನ್ನಬೇಡಿ. ಹೋಗಿ KFCನ ತಿನ್ಕೊಳ್ಳಿ, ಆದರೆ ಅದು ಒಂದು ಮಂತ್ಲಿ, ಈಗ ನೀವು ಒಂದು ವೀಕ್ಲಿ ತಿಂತಾ ಇದ್ದವರಾಗಿದ್ದರೆ ಒಂದು ಮಂತಲ್ಲಿ ತಿನ್ನುವ ಹಾಗೆ ಮಾಡ್ಕೊಳ್ಳಿ. ಹಾಗೆ ನೀವು ಡೈಲಿ ತಿನ್ನೋರಾಗಿದ್ದರೆ ಫಸ್ಟ್ ಆಫ್ ಆಲ್ ನಿಮಗೆ ಅದು ಬಿಡೋಕ್ಕೆ ಕಷ್ಟವಾಗಿರ್ಬೋದು. ಆದರೆ ಆ ಒಂದು ಫಾಸ್ಟ್ ಫುಡ್ಗಳನ್ನ ಈಗ ನೀವು ಡೈಲಿ ತಿನ್ನೋರಾಗಿದ್ದರೆ 1 ವೀಕಿಗೆ ಒಂದು ಸಲ ತಿನ್ನುವಾಗೆ ಮಾಡಿ. ಹಾಗೆ ಬಿಡ್ತಾ ಬನ್ನಿ. ಒಂದೊಂದು ಯಾರಿಗೂ ಎಟ್ ಅ ಟೈಮ್ ಬಿಡೋಕ್ಕೆ ಆಗೋದಿಲ್ಲ, ಆದರೆ ಟೈಮ್ ಟು ಟೈಮ್ ಬಿಡ್ತಾ ಬನ್ನಿ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ನಿಮ್ಮ ಒಂದು ಫುಡ್ಡಲ್ಲಿ ಗ್ರೀನ್ ವೆಜಿಟೇಬಲ್ಸ್ ಆಗಿರಲಿ, ನಿಮ್ಮ ಫ್ರೂಟ್ಸ್ ಆಗಿರಲಿ, ಯಥೇಚ್ಛವಾಗಿ ಒಂದು ಒಳ್ಳೆಯ ಒಂದು
ಕ್ವಾಲಿಟಿ ಇರುವ ಫ್ರೂಟ್ಸ್ನನ್ನೇ ಸೇವಿಸಿ ವೀಕ್ಷಕರೇ. ಹಾಗೆ ನಿಮ್ಮ ಒಂದು ಹಣ್ಣು ಹಂಪಲುಗಳು ಕೊಳೆತೋಗಿರಬಾರ್ದು, ಯಾವತ್ತೂ ಫ್ರೆಶ್ ಆಗಿರೋ ಫ್ರೂಟ್ಸನ್ನೇ ತಿನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇನ್ನು ನಮ್ಮ ರಕ್ತವನ್ನು ಹೇಗೆ ನಾವು ಶುದ್ಧೀಕರಣವಾಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ, ರಕ್ತವನ್ನು ನೈಸರ್ಗಿಕವಾಗಿ ಶುದ್ಧೀಕರಿಸಲು ನೇರವಾಗುವ ಆಹಾರಗಳು, ಆ ಒಂದು ಆಹಾರಗಳು ಏನಲ್ಲ ಅಂತ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಕ್ತದ ಶುದ್ಧೀಕರಣ, ರಕ್ತದಿಂದ ವಿಷ ಮತ್ತು ತ್ಯಾಜ್ಯಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಯೇ ರಕ್ತದ ಶುದ್ಧೀಕರಣ ಅಂತಲೇ ಹೇಳ್ಬೋದು. ಇದು ಒಟ್ಟು ಆರೋಗ್ಯವನ್ನು ಸುಧಾರಿಸಲು, ರೋಗವನ್ನು ತಡೆಗಟ್ಟಲು ಸಹಾಯಕ. ಯಕೃತ್ತು ಮತ್ತು ಮೂತ್ರಪಿಂಡಗಳು ನೈಸರ್ಗಿಕವಾಗಿ ಈ ಕಾರ್ಯವನ್ನು ನಿರ್ವಹಿಸುತ್ತದೆ. ಆದರೂ ಕೆಲ ಆಹಾರಗಳು ಈ ಒಂದು ಕಾರ್ಯವನ್ನು ಬೆಂಬಲಿಸುತ್ತವೆ. ಅಂಥ ಆಹಾರಗಳ ಮಾಹಿತಿ ನಾನು ಹೇಳ್ತೇನೆ ವೀಕ್ಷಕರೇ. ಅಂದರೆ ಬೀಟ್ರೂಟ್ ನಿಮ್ಮ ಒಂದು ದೇಹಕ್ಕೆ ಎಲ್ಲ ರೀತಿಯಿಂದಲೂ ಬೀಟ್ರೂಟ್ ತುಂಬಾ ಇಂಪಾರ್ಟೆಂಟ್. ಹಾಗೆ ನಿಮ್ಮ ದೇಹದಲ್ಲಿ ರಕ್ತವನ್ನು ಇನ್ಕ್ಲೂಡ್ ಮಾಡೋಕ್ಕೂ ಹಾಗೂ ಹೆಚ್ಚಿಸ್ಲಿಕ್ಕೂ ಈ ಒಂದು ಬೀಟ್ರೂಟ್ ತುಂಬಾ ಇಂಪಾರ್ಟೆಂಟ್. ಅದು ಬೀಟ್ರೂಟ್ ಬೈ ಮಾಡ್ಕೋಗಳು ನೋಡ್ಕೊಳ್ಳಿ. ಅದು ಹಳೇದಾಗಿರುವಂಥ ಅಥವಾ ತುಂಬ ದಿನಗಳಿಟ್ಟಿರುವಂಥ ಬೀಟ್ರೂಟ್ನ ಖರೀದಿ ಮಾಡಿಬಿಡಿ. ಖರೀದಿ ಮಾಡುವಾಗ ಯಾವತ್ತೂ ಫ್ರೆಶ್ ಆಗಿರುವಂಥ ಫ್ರೂಟ್ಸನ್ನೇ ಖರೀದಿ ಮಾಡಿ ವೀಕ್ಷಕರೇ. ಅದರಲ್ಲಿ ತುಂಬ ಯಥೇಚ್ಛವಾಗಿ ನಿಮಗೆ ಬೇಕಾದ ವಿಟಮಿನ್ಸ್ ಆಗಿರಲಿ, ಅದರಲ್ಲಿರುವ ಎಲ್ಲ ಪ್ರೋಟೀನ್ಸ್ ಆಗಿರಲಿ ನಿಮಗೆ ಇರುತ್ತೆ. ಸೊ ಬೀಟ್ರೂಟ್ ಆಂಟಿ ಆಕ್ಸಿಡೆಂಟ್ಗಳು, ನೈಟ್ರೇಟ್ಗಳಲ್ಲಿ ಸಮೃದ್ಧವಾಗಿದೆ. ಇದು ರಕ್ತದ ಹರಿವನ್ನು ಸುಧಾರಿಸಲು, ಉರಿಯೂತವನ್ನು ಕಡಿಮೆ ಮಾಡಲು ಸಹಕಾರಿ. ಇದು ಯಕೃತ್ತಿನ ನಿರ್ವಿಷೀಕರಣವನ್ನು ಬೆಂಬಲಿಸುತ್ತದೆ ಮತ್ತು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ. ಹಾಗಿದ್ರೆ ಬೀಟ್ರೂಟನ್ನು ನಿಮ್ಮ ಆಹಾರದಲ್ಲಿ ಬಳಸ್ಕೊಳ್ಳಿ, ನಿಮ್ಮ ರಕ್ತವನ್ನು ಶುದ್ಧೀಕರಿಸಲು ಅಂತ ನಾನು ಹೇಳ್ತೇನೆ. ಇನ್ನು ಲಿಂಬೆ ಅಂದರೆ ಲೆಮನ್ ಏನಿದೆ ಅದನ್ನು ಕೂಡ ನಿಮ್ಮೊಂದು ಡೈಲಿ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಏನಾದರೂ ಹುಳಿ ಇಡಬೇಕು, ಈಗ ಜಸ್ಟ್ ನೀವು ಒಂದು ಸಲಾಡ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಸಲಾಡಲ್ಲಿ ಜಸ್ಟ್ ಒಂದು 2 to 3 ಡ್ರಾಪ್ಸ್ ಅಷ್ಟು ಒಂದು ಲಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳಿ ಯಾವತ್ತು. ಹಾಗೆ ಲಿಂಬೆಯಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ಇದು ರಕ್ತವನ್ನು ನಿರ್ವಿಷಗೊಳಿಸಲು ನೆರವಾಗುತ್ತದೆ. ಜೊತೆಗೆ ಇದು ಜೀರ್ಣಕ್ರಿಯೆ ಮತ್ತು ಯಕೃತ್ತಿನ ಕಾರ್ಯವನ್ನು ಸುಧಾರಿಸುವುದಕ್ಕೆ ನೆರವಾಗುತ್ತದೆ ಮತ್ತು ವಿಷವನ್ನು ತೆಗೆದುಹಾಕುವುದಕ್ಕೆ ಉತ್ತೇಜಿಸುತ್ತದೆ ವೀಕ್ಷಕರೇ. ಹಾಗಿದ್ರೆ ಲಿಂಬೆನ ಕೂಡ ಒಂದು ಒಳ್ಳೆಯ ಒಂದು ಅದ್ಭುತವಾದ ಒಂದು ಹಣ್ಣಂತಲೇ ಹೇಳ್ಬೋದು. ನೆಕ್ಸ್ಟ್ ಅರಿಶಿನ ಅಂದರೆ ನಾನು ಹೇಳ್ತೇನೆ, ನಿಮಗೆ ಮನೇಲಿ ಬೆಳೆಸೋರು ಇದ್ದಾರೆ. ಸ್ವಲ್ಪ ಒಂದು ಜಸ್ಟ್ ಒಂದು ಹೂಚಟ್ಟಿ ಏನಿದೆ ಅದರೊಳಗೆ ಹಾಕಿಟ್ರು ಅದೊಂದು ಬೆಳೀತಾ ಹೋಗುತ್ತೆ. ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಸೊ ಇನ್ನೂ ಅದು ಆಗಿಲ್ಲ ಅಂದರೆ ಫ್ರೆಶ್ ಆಗಿ ನಿಮಗೆ ಮಾರ್ಕೆಟಿಂದ ಸಿಗುತ್ತೆ. ಅದನ್ನೇ ತೊಗೊಂಡು ಬಂದು ನೀವು ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಅದನ್ನೇ ನೀವು ಬಳಸಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಪ್ಯಾಕೆಟಲ್ಲಿ ಏನು ಬರುತ್ತೆ ಆಹಾರಗಳು, ಅವುಗಳನ್ನ ಪ್ಲೀಸ್ ಬಳಸದೇ ಇರಿ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ಅದರಲ್ಲಿ ತುಂಬ ಮಿಶ್ರಿತ ಆಗಿರುತ್ತೆ. ಸೊ ನೀವೇ ತಂದು ನೀವೇ ಅದನ್ನು ಒಣಗಿಸಿ ನೀವೇ ಕುಟ್ಟಿ ಪುಡಿ ಮಾಡಿ ಬಳಸ್ಕೊಳ್ಳಿ ಹಾಗೆ ಅಂತಲೇ ಹೇಳ್ತಾ ಇದ್ದೀನಿ ನಾನು. ಇನ್ನು ಅರಿಶಿನವು ಕರ್ಕ್ಯುಮಿನ್ ಅನ್ನು ಹೊಂದಿರುತ್ತದೆ. ಇದು ಯಕೃತ್ತಿನ ಕಾರ್ಯವನ್ನು ಬೆಂಬಲಿಸುವ ಮತ್ತು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುವ ಪ್ರಬಲ ಉರಿಯೂತ ನಿವಾರಕ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಂಯುಕ್ತವಾಗಿದೆ ಅಂತಲೇ ಹೇಳ್ತೇನೆ. ಸೊ ಅರಿಶಿನವನ್ನು ಕೂಡ ನಿಮ್ಮ ಒಂದು ರಕ್ತ, ಹಾಗೆ ನೀವು ಮಲಗುವ ಮುಂಚೆ ಇಷ್ಟೇ ಮಾಡಿ. ಮಲಗುವ ಮುಂಚೆ ನೀವು ಒಂದು ಗ್ಲಾಸ್ ತಣ್ಣಗಿರುವ ಲೈಟ್ ಬಿಸಿ ಇರುವ ಒಂದು ಆಹಾರದಲ್ಲಿ, ಲೈಟ್ ಬಿಸಿ ಇರೋ ಒಂದು ಹಾಲೇನಿದೆ ಮಿಲ್ಕಲ್ಲಿ ನೀವು ಈ ಒಂದು 1/4 ಟೀ ಸ್ಪೂನಷ್ಟು ನೀವು ಮನೆಯಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿದ ಒಂದು ಅರಿಶಿನವನ್ನು ಹಾಕಿ ಕುಡಿಯಿರಿ. ಇದರಿಂದ ತುಂಬ ಪ್ರಯೋಜನಗಳಿವೆ. ಹಾಗೆ ಬೆಳ್ಳುಳ್ಳಿ ಅಂತ ಏನು ಹೇಳ್ತೀರಾ, ಗಾರ್ಲಿಕ್ ಅಂತ ಏನು ಹೇಳ್ತೀರಾ. ಸೊ ಬೆಳ್ಳುಳ್ಳಿ ರಕ್ತವನ್ನು ನಿರ್ವಿಷಗೊಳಿಸಲು, ಯಕೃತ್ತಿನ ಕಾರ್ಯವನ್ನು ಬೆಂಬಲಿಸಲು ನೆರವಾಗುವ ಸೂಪರ್ ಆಹಾರವಾಗಿದೆ. ಇದರಲ್ಲಿ ಸಲ್ಫರ್ ಸಂಯುಕ್ತಗಳು, ಆಂಟಿ ಆಕ್ಸಿಡೆಂಟ್ಗಳು, ಗುಣಲಕ್ಷಣಗಳು, ಫ್ರೀ ರಾಡಿಕಲ್ಗಳನ್ನು ಎದುರಿಸುವುದಕ್ಕೂ ನೆರವಾಗುತ್ತದೆ ಅಂತಲೇ ಹೇಳ್ತೇನೆ. ಹಾಗಿದ್ರೆ ಈ ಒಂದು ವಿಷಯಗಳು ನಿಮಗೆ ತುಂಬಾ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದೇನೆ. ಇನ್ನು ಹಸಿರೆಲೆಗಳ ಇದಕ್ಕೆ ಬಂದರೆ, ಹಸಿರೆಲೆ ಸೊಪ್ಪು ತರಕಾರಿಗಳು, ಬಸಳೆ ಏನಿದೆ ಅಥವಾ ನಾನು ಹೇಳಿದಾಗೆ ಪಾಲಕ್ ಏನಿದೆ, ಸೊ ಪಾಲಕ್, ಕೇಲ್, ಸ್ವಿಸ್ ಚಾಟ್ನಂತಹ ಎಲೆಗಳ ಸೊಪ್ಪುಗಳಲ್ಲಿ ಕ್ಲೋರೋಫಿಲ್ ಅಧಿಕವಾಗಿರುತ್ತದೆ. ಇದು ರಕ್ತವನ್ನು ಶುದ್ಧೀಕರಿಸಲು, ವಿಷವನ್ನು ಹೊರಹಾಕುವಲ್ಲಿ ಸಹಾಯ ಮಾಡುತ್ತದೆ. ಈ ಮೂಲಕ ಇದು ಯಕೃತ್ತಿನ ಆರೋಗ್ಯವನ್ನು ಹೆಚ್ಚಿಸಲು ನೆರವು ನೀಡುತ್ತದೆ. ಇನ್ನು ಬೆರ್ರಿಗಳು, ರೆಡ್ ಬೆರಿ ಏನಿದೆ, ಬ್ಲೂ ಬೆರಿ ಏನಿದೆ, ಬ್ಲ್ಯಾಕ್ ಬೆರಿ ಏನಿದೆ, ಈ ಒಂದು ಹಣ್ಣುಗಳೇನಿದೆ ಅದು ಕೂಡ ತುಂಬ ಇಂಪಾರ್ಟೆಂಟ್. ಸ್ಟ್ರಾಬೆರಿ, ರಾಸ್ಬೆರಿಗಳಂಥ ಬೆರ್ರಿಗಳು ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಮತ್ತು ರಕ್ತದ ಶುದ್ಧೀಕರಣವನ್ನು ಉತ್ತೇಜಿಸುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಗಳು ಹೊಂದಿವೆ. ಸೊ ಈ ಒಂದು ಬೆರಿಗಳೇನಿದೆ ಇದನ್ನ ರಾಸ್ಬೆರಿ, ಬ್ಲ್ಯಾಕ್ಬೆರಿ, ಬ್ಲೂಬೆರಿ ಹಾಗೆ ಸ್ಟ್ರಾಬೆರಿಗಳು ಏನಿದೆ ಇವುಗಳನ್ನೆಲ್ಲ ನಿಮ್ಮ ಒಂದು ಡಯಟ್ ಪ್ಲ್ಯಾನ್ನಲ್ಲಿ 1-2 ಜಾಸ್ತಿ ತಿನ್ನಬೇಕು ಅಂತ ಯಾವುದನ್ನು ಜಾಸ್ತಿ ತಿನ್ನಬೇಡಿ, 1-2-3 ದಿನಕ್ಕೆ ತಿನ್ನಿ. ಹಾಗಿದ್ರೆ ಸಾಕು, ಇಷ್ಟೇ ಸಾಕು ನಿಮ್ಮ ಒಂದು ಆಹಾರವನ್ನು ಕಾಪಾಡಲು ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಸೇಬು ತುಂಬಾ ಇಂಪಾರ್ಟೆಂಟ್ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಸೊ ಇದನ್ನು ಖರೀದಿಸುವಾಗ ತುಂಬ ಕೇರ್ಫುಲ್ಲಾಗಿ ಖರೀದಿಸಿ, ಓಕೆನಾ. ಇನ್ನು ಆರೋಗ್ಯಕರ ಹಣ್ಣುಗಳಲ್ಲಿ ಒಂದಾದ ಆ್ಯಪಲ್ ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಇದು ಯಕೃತನ್ನು ನಿರ್ವಿಷಗೊಳಿಸಲು, ರಕ್ತದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಡೈಲಿ ಒಂದು ಆ್ಯಪಲ್ ತಿನ್ನಿ ಸಾಕು. ಇನ್ನು ಶುಂಠಿ ಅಂತ ಹೇಳ್ಬೋದು. ಶುಂಠಿ ಔಷಧೀಯ ಗುಣಗಳಿಗೆ, ಶುಂಠಿ ಅಂದರೆ ಜಿಂಜರ್ ಅಲ್ವಾ. ಸೊ ಶುಂಠಿ ಔಷಧೀಯ ಗುಣಗಳಿಗೆ ಹೆಸರುವಾಸಿ. ಇದು ಉರಿಯೂತ ನಿವಾರಕ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಗುಣಗಳನ್ನು ಹೊಂದಿದೆ. ಇದು ಜೀರ್ಣಕ್ರಿಯೆ ಮತ್ತು ಯಕೃತ್ತಿನ ಕಾರ್ಯವನ್ನು ಬೆಂಬಲಿಸುತ್ತದೆ ಹಾಗೂ ರಕ್ತದ ನಿರ್ವಿಷೀಕರಣಕ್ಕೆ ನೆರವು ನೀಡುತ್ತದೆ. ಹಾಗಿದ್ರೆ ನ್ಯಾಚುರಲ್ ಆಗಿ
ಹೇಗೆ ನೀವು ನಿಮ್ಮ ರಕ್ತವನ್ನು ಶುದ್ಧೀಕರಣಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಇಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಈ ಒಂದು ಎಲ್ಲ ಆಹಾರಗಳನ್ನು ನಿಮ್ಮ ಡೈಲಿ ಡಯಟ್ ಪ್ಲಾನಲ್ಲಿ ಹೇಗಾದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಜಿಂಜರ್ ಟೀ ಆಗಿರ್ಬೋದು, ಅಥವಾ ಇನ್ನು ಆ್ಯಪಲ್ ಶೇಕ್ ಆಗಿರ್ಬೋದು, ಅಥವಾ ನೈಟ್ ಮಲಗೋಕ್ಕಿಂತ ಮುಂಚೆ ಒಂದು ಉಗುರು ಬೆಚ್ಚಗಿರಿನ ಒಂದು ಗ್ಲಾಸ್ ಹಾಲಲ್ಲಿ 1/4 ಟೀ ಸ್ಪೂನ್ ಅರಿಶಿನ ಹುಡಿ ಆಗಿರ್ಬೋದು, ಹೀಗೆ ಹಾಕಿ ಕುಡೀರಿ ವೀಕ್ಷಕರೇ. ಇದರಿಂದ ನಿಮ್ಮ ಒಂದು ಡಯಟ್ ಪ್ಲಾನ್, ನಿಮ್ಮ ಹೆಲ್ತ್ ಹೇಗೆ ಚೇಂಜ್ ಆಗುತ್ತೆ ಅಂತ ಅನ್ನೋದನ್ನು ನೀವೇ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತಾ ಇದ್ದೇನೆ. ಹಾಗಿದ್ರೆ ನಿಮ್ಮ ಡಯಟ್ ಹೇಗಿರಲಿ ಅಂದರೆ, ನಿಮಗೆ ಇರೋದನ್ನೆಲ್ಲ ನೀವು ತಿನ್ನಿ, ಬಟ್ ಇಷ್ಟವಾಗಿದ್ದಷ್ಟು ತಿನ್ನಬೇಡಿ ಅಂತಲೇ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ನಾನು ಅನ್ಕೋತಾ ಇದ್ದೇನೆ. ಅಂಟಿಲ್ ದ್ಯಾನ್ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ನೋಡೋಣ ವೀಕ್ಷಕರೇ. ಇದೇ ರೀತಿ ನಾನು ಆರೋಗ್ಯದ ಬಗ್ಗೆ ಕೂಡ ವಿಡಿಯೋನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ತುಂಬ ಜನರು ಒಂದು ತಮ್ಮ ಡಯಟ್ ಪ್ಲಾನ್ ಹೇಗಿರಬೇಕು ಅನ್ನೋದ್ರ ಕೂಡ ಅಳವಡಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಿದ್ರೆ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.